ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ವಿಚಾರ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿಯಲ್ಲ. ಮಸೀದಿ, ಜೈನ್ ಟೆಂಪಲ್, ಗುರುದ್ವಾರಕ್ಕೆ ಹೋಗ್ತೇವೆ, ನಮ್ಮನ್ನ ಹೋಗಬೇಡಿ ಅಂತ ಹೇಳಿದಾರಾ? ಎಲ್ಲ ಧರ್ಮದ ಜನ ಹಿಂದೂ ಟೆಂಪಲ್ಗೆ ಹೋಗಿರ್ತಾರೆ. ಇದು ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ರಾಷ್ಟ್ರ. ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೂಕರ್ ಪ್ರಶಸ್ತಿ ದೇಶಕ್ಕೆ ಹೆಮ್ಮೆ ಪಡುವಂಥ ವಿಚಾರ. ಆದರೆ ಮಹಿಳೆಯರನ್ನು RSS ಒಪ್ಪಲ್ಲ. ಹಾಗಾಗಿ ಹಿಂದೂ ಕೋಡ್ ಬಿಲ್ ರದ್ದು ಹೋಯಿತು. ಬಾನುಗೂ ನಿಸಾರ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ MLC BK ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ಗೆ ಹೋಗ್ತೀವಿ, ಗುರುದ್ವಾರಾಗ ಹೋಗ್ತೀವಿ. ಏನು ಗುರುದ್ವಾರಕ್ಕೆ ನಮ್ಗೆ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ದಿಸ್ ಇಸ್ ಆಲ್ ಪಾಲಿಟಿಕ್ಸ್. ಯಾಕೆ ಹತ್ಬಾರ್ದು, ಯಾಕೆ ನಿಲ್ಲಿಸಲ್ಲ? ಈಗ ಆಯ್ತಪ್ಪ, ಅಯೋಧ್ಯೆ ರಾಮಕ್ಕೆ ನೀವು ಹಿಂದೂಗಳು ಮಾತ್ರ ಬರಬೇಕು ಅಂತ ಯಾಕೆ ಬಿಡಾಕಿಲ್ಲ? ಇಟ್ ಇಸ್ ಎ ಸೆಕ್ಯುಲರ್ ಕಂಟ್ರಿ. ಸಂವಿಧಾನ ಎಲ್ಲರಿಗೂ ಕೂಡ ರಕ್ಷಣೆ ಇದೆ, ಎಲ್ಲರಿಗೂ ಕೂಡ ಸ್ವಾಗತ ಇದೆ, ಎಲ್ಲರೂ ಕೂಡ ಅವ್ರ ನಂಬಿಕೆಯ ಮೇಲೆ ವಿಶ್ವಾಸ ಇದೆ. ಈಗ ಮುಸ್ಲಿಂ ಹೆಣ್ಮಗಳು ಇರ್ತಾಳೆ, ಹಿಂದೂ ಹುಡುಗ ಇರ್ತಾನೆ, ಅವ್ರ ಮಗ ಏನ್ ಬೇಕಾದ್ರೆ ಆಚರಣೆ ಮಾಡ್ಕೋತಾರೆ. ಕ್ರಿಶ್ಚಿಯಾನಿಟಿ ಮದುವೆ ಆಗಿರ್ತಾರೆ, ಗಂಡ ಕ್ರಿಶ್ಚಿಯನ್ ಇರ್ತಾರೆ, ಹೆಂಡತಿ ಹಿಂದೂ ಇರ್ತಾರೆ. ಆಗ ಮಗು ಹುಟ್ಟಿದವರು ನನಗೆ ಹಿಂದೂಯಿಸಂ ಬೇಕು ಅಂತ ಹೇಳ್ತಾರಪ್ಪ. ಯಾರು ನಿಲ್ಸಕ್ಕಾಗ್ತದೆ? ಈಗ ಕನ್ನಡ ಭಾಷೆ ಆ ಹೆಣ್ಮಗಳು ಬರೋದಪ್ಪ, ನೀವ್ಯಾಕೆ ಬರಿತಾ ಇದ್ದೀರಾ ಅಂತ ಕ್ವಶನ್ ಮಾಡಲಿಲ್ಲ? ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚಾರ, ಇದು ಸಾಂಸ್ಕೃತಿಕ ಆಚಾರ. ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ RSS ಭಾರತೀಯ ಜನತಾ ಪಾರ್ಟಿ ಮಹಿಳೆಯರನ್ನು ಒಪ್ಪೋದೇ ಇಲ್ಲ. ಅವರು ಹಿಂದೂ ಕೋಡ್ ಬಿಲ್ ಬಿದ್ದಿದೆ ಅದಕ್ಕೆ. ಆ ನಂತರ ಅಲ್ಪಸಂಖ್ಯಾತರದ್ದು ಎರಡನೇ ವಿಚಾರ. ಈಗ ಅವರು ಪ್ರಗತಿಪರ ಚಿಂತಕರು. ನಿಸಾರ್ ಅಹಮದ್ ಅವರು ನಮ್ಮ ಮೇಷ್ಟ್ರು, ಸಾಹಿತಿಗಳು. ಅವ್ರಿಗೂ ಇವ್ರಿಗೂ ಭಾಳ ವ್ಯತ್ಯಾಸ ಇದೆ. ಇವರು ಸಮಾಜದಲ್ಲಿ ಅವಕಾಶಗಳನ್ನ ಹೋರಾಟಗಾರ್ತಿಯವರು. ಅವ್ರನ್ನ ಯಾರನ್ನೂ ಇವರು ಒಪ್ಪೋದೇ ಇಲ್ಲ, ಸಂಘದವರು ಅಥವಾ BJPಯವರು. ಆದ್ದರಿಂದ ಆ ಹೊಟ್ಟೆ ನೋವಿಗೆ ಒಂದೇ ಒಂದು ಔಷಧ ಏನು ಅಂತಂದರೆ ನೆಟ್ಟಿಗೆ ಪಾನ್ಕ ಇದು ಕೋಸಂಬರಿ ತಿನ್ಕೊಂಡು ಸುಮ್ಮನೆ. ಬಿಜೆಪಿ ವಿರೋಧಕ್ಕೆ ಬಾನು ಮುಸ್ತಾಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬರು ಇಬ್ಬರ ನೆಗೆಟಿವಿಟಿ ಹೇಳಿಕೆಗೆ ಯಾಕೆ ಪ್ರತಿಕ್ರಿಯೆ ಕೊಡಬೇಕು? ಜನರೇ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಲ್ವಾ, ನಾನ್ಯಾಕೆ ಮಾತಾಡಬೇಕು? BJP ಪಕ್ಷದಲ್ಲಿ ಯದುವೀರ್ ಅಂಥವರ ಸಂತತಿ ಹೆಚ್ಚಾಗಲಿ, ಮೈಸೂರು ಸಂಸದರ ಸಂತತಿ ಹೆಚ್ಚಾಗಲಿ ಅಂತ ಹಾರೈಸ್ತೇನೆ. ಬೂಕರ್ ಅಂತ ಪ್ರಶಸ್ತಿ ಸಿಕ್ಕಿರೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನು ಕೂಡ ಒಂದಿಬ್ಬರು ಟೀಕಿಸಿದ್ದಾರೆ. ಅಂಥವ್ರಿಗೂ ಏನು ಹೇಳಲಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಅವ್ರ ಬಾಯಲ್ಲಿ ಹೇಳಿಸಿದ್ದೇನೆ, ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೇನೆ. ಹಾಸನದಲ್ಲಿ ಬೂಕರ್ ವಿಜೇತೆ ಬಾನು ಮುಸ್ತಾಕ್ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ ರೀ. ಯಾಕೆ ಅಂತ ಹೇಳಿದ್ರೆ, ನನಗೆ ಕೋಟ್ಯಾಂತರ ಕನ್ನಡಿಗರು ಎಷ್ಟೊಂದು ಪ್ರೀತಿ ಅಭಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಒಬ್ಬರು ಅಥವಾ ಇಬ್ಬರ ನೆಗೆಟಿವಿಟಿಗೆ ನಾನು ಯಾಕೆ ಪ್ರತಿಕ್ರಿಯೆಗಳನ್ನ ಕೊಡಬೇಕು? ಪ್ರತಿಕ್ರಿಯೆಗಳನ್ನು ಜನರೇ ಕೊಡ್ತಾ ಇದ್ದಾರೆ, ನಾನು ಕೊಡಬೇಕಾದ ಅಗತ್ಯ ಇಲ್ಲ. ರಾಜಕೀಯವನ್ನು ಮಾಡಬೇಕು, ವಿರೋಧ ಪಕ್ಷ ಅಂತ ಇರಬೇಕು, ಆಡಳಿತ ಪಕ್ಷ ಅಂತ ಇರಬೇಕು. ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನು ಮಾಡಬೇಕು, ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ. BJP ಪಕ್ಷದಲ್ಲಿ ಮೈಸೂರಿನ ಸಂಸದರಾದ ಯದುವೀರ್ ಅಂತಹವರ ಸಂತತಿ ಜಾಸ್ತಿ ಆಗಲಿ ಅಂತ ಅಪೇಕ್ಷೆ ಪಡ್ತೀನಿ. ಯಾವುದೇ ಒಂದು ದ್ವಂದ್ವಕ್ಕೆ ಅವಕಾಶ ಇಲ್ಲದಂತೆ ತಮ್ಮ ಹೇಳಿಕೆಯನ್ನು ನೀಡುವಂಥದ್ದು ಅಂತಹ ವಿದ್ಯಾವಂತ ಮತ್ತು ಸುಸಂಸ್ಕೃತ ಮನಸ್ಸುಗಳಿಗೆ ಮಾತ್ರ ಸಾಧ್ಯ. ಬುಕರ್ ಅಂತಹ ಒಂದು ಬಹುಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗಬೇಕಾದಂದರೆ ಅದು ಬಹಳ ಸುಲಭದ ಮಾತಲ್ಲ. ಅದನ್ನು ಕೂಡ ಬಹಳ ಕೇವಲವಾಗಿ ಒಂದಿಬ್ಬರು ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೇನು ಕೂಡ ಬೇಜಾರಿಲ್ಲ, ಮಾತಾಡಲಿ, ಅವರವರ ಮಟ್ಟಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ. ನನಗೆ ಅದರ ಬಗ್ಗೆ ಏನು ಕೂಡ ಬೇಜಾರಿಲ್ಲ. ಮತ್ತು